ಇರಾನ್ನ ನೂತನ ಪರಮೋಚ್ಚ ನಾಯಕನ ಆಯ್ಕೆ. ಶೀಘ್ರದಲ್ಲೇ ಹೆಸರು ಘೋಷಣೆ ಸಾಧ್ಯತೆ. ಅಮೆರಿಕ ಬೆಂಬಲಿತ ಇಸ್ರೇಲಿ ವಾಯುದಾಳಿಗಳು. ಇಂಧನ ಟ್ಯಾಂಕ್ಗಳನ್ನು ನಾಶಪಡಿಸಿ ಟೆಹರಾನ್ನ ಬಹುಭಾಗವನ್ನು ದಟ್ಟ ಹೊಗೆಯಿಂದ ಆವರಿಸಿದ ಬೆಂಕಿಗೆ ಕಾರಣವಾಗಿ ಇರಾನ್ ಭಾನುವಾರ ತನ್ನ ಹೊಸ ಸರ್ವೋಚ್ಚ ನಾಯಕನನ್ನು ಬಹಿರಂಗಪಡಿಸಲು ತಯಾರಿ ನಡೆಸುತ್ತಿದೆ. ಇಂಧನ ಡಿಪೋ ದಾಳಿಗಳು ನಡೆಯುತ್ತಿರುವ ಸಂಘರ್ಷದ ಸಮಯದಲ್ಲಿ ಇರಾನ್ನ ತೈಲ ಮೂಲಸೌಕರ್ಯವನ್ನು ಗುರಿಯಾಗಿಸಿಕೊಂಡಿರುವುದು ಇದೇ ಮೊದಲು. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಶನಿವಾರ ಇಸ್ಲಾಮಿಕ್ ಗಣರಾಜ್ಯವು ತನ್ನ ಪಶ್ಚಿಮ ಏಷ್ಯಾದ ನೆರೆಹೊರೆಯವರ ಮೇಲೆ ದಾಳಿ ಮಾಡುವುದಿಲ್ಲ ಎಂದು ಹೇಳಿದ್ದರೂ ಸೌದಿ ಅರೇಬಿಯಾ, ಯುಎಇ, ಕುವೈತ್ ಮತ್ತು ಬಹ್ರೇನ್ ಭಾನುವಾರ ಹೊಸ ದಾಳಿಗಳನ್ನು ವರದಿ ಮಾಡಿವೆ. ಸೌದಿ ಅರೇಬಿಯಾದಲ್ಲಿ ಅಲ್ ಖಾಜ್ ಗವರ್ನರೇಟ್ನ ವಸತಿ ಪ್ರದೇಶಕ್ಕೆ ಮಿಲಿಟರಿ ಉತ್ಕ್ಷೇಪಕವೊಂದು ಬಿದ್ದು ಸಾವನ್ನಪ್ಪಿದ 2 ವ್ಯಕ್ತಿಗಳಲ್ಲಿ ಒಬ್ಬ ಭಾರತೀಯ ಪ್ರಜೆ ಸೇರಿದ್ದಾರೆ ಎಂದು ಸೌದಿ ನಾಗರಿಕ ರಕ್ಷಣಾ ಇಲಾಖೆ ಭಾನುವಾರ ತಿಳಿಸಿದೆ. ಬಲಿಪಶುಗಳನ್ನು ಗುರುತಿಸದೆ ಈ ಘಟನೆ ನಡೆದಿದೆ. ಯುದ್ಧಕ್ಕೆ ಕಾರಣವಾದ ದಾಳಿಯಲ್ಲಿ 1 ವಾರದ ಹಿಂದೆ ಸಾವನ್ನಪ್ಪಿದ ಅಯತೊಲ್ಲಾ ಅಲಿ ಖಮೇನಿ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಕಾರ್ಯವನ್ನು ವಹಿಸಲಾಗಿರುವ ಇರಾನ್ನ ಧಾರ್ಮಿಕ ಸಂಸ್ಥೆಯು ಒಂದು ನಿರ್ಧಾರಕ್ಕೆ ಬಂದಿದೆ, ಆದರೆ ಹೊಸ ನಾಯಕನನ್ನು ಇನ್ನೂ ಹೆಸರಿಸಿಲ್ಲ. ನಾಯಕನನ್ನು ನೇಮಿಸುವ ಮತದಾನ ನಡೆದಿದೆ ಮತ್ತು ನಾಯಕನನ್ನು ಆಯ್ಕೆ ಮಾಡಲಾಗಿದೆ ಎಂದು ತಜ್ಞರ ಸಭೆಯ ಸದಸ್ಯ ಅಹ್ಮದ್ ಅಲ್ಮುಲ್ಹೋಡಾ ಹೇಳಿದ್ದಾರೆ ಎಂದು ಇರಾನ್ನ ಮೆಹರ್ ಸುದ್ದಿ ಸಂಸ್ಥೆ ಉಲ್ಲೇಖಿಸಿದೆ. ಸಂಸ್ಥೆಯ ಕಾರ್ಯದರ್ಶಿಯು ನಂತರ ಹೆಸರನ್ನು ಘೋಷಿಸುತ್ತದೆ ಎಂದು ಅಲ್ಮುಲ್ಹೋಡಾ ಹೇಳಿದರು. ಇರಾನ್ನ ನಾಯಕರಾಗಿ ಖಮೇನಿ ಅವರ ಹೆಸರು ಮುಂದುವರಿಯಲಿದೆ ಎಂದು ಅಸೆಂಬ್ಲಿಯ ಮತ್ತೊಬ್ಬ ಸದಸ್ಯ ಹೊಸೈನ್ ಅಲಿ ಎಶ್ಕೆವಾರಿ ಭಾನುವಾರ ಹೇಳಿದ್ದಾರೆ. ಇರಾನ್ನ ಮುಂದಿನ ಸರ್ವೋಚ್ಚ ನಾಯಕ ತನ್ನ ಅನುಮೋದನೆಯಿಲ್ಲದೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾನುವಾರ ಎಚ್ಚರಿಸಿದ್ದಾರೆ. ಆದರೆ ಇಸ್ರೇಲ್ ತನ್ನ ಪಡೆಗಳು ಹೊಸ ಮುಖ್ಯಸ್ಥ ಮತ್ತು ಅವರನ್ನು ದೃಢೀಕರಿಸಲು ಸಭೆ ಸೇರಿದ ಮಂಡಳಿಯ ಸದಸ್ಯರನ್ನು ಗುರಿಯಾಗಿಸಲು ಹಿಂಜರಿಯುವುದಿಲ್ಲ ಎಂದು ಹೇಳಿದೆ. ವಿಧಾನಮಂಡಲ ಅಧಿವೇಶನ. ಇಂದಿನಿಂದ ಬಜೆಟ್ ಮೇಲೆ ಚರ್ಚೆ. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸೋಮವಾರದಿಂದ ಬಜೆಟ್ ಮೇಲಿನ ಚರ್ಚೆ ಆರಂಭವಾಗಲಿದೆ. ಮಾರ್ಚ್ 27ರವರೆಗೆ ಅಧಿವೇಶನ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 6ರಂದು ₹4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಮುಂದುವರೆಸುವ ಜೊತೆಗೆ ವಿವಿಧ ಯೋಜನೆಗಳಿಗೂ ಹಣ ಒದಗಿಸಿದ್ದಾರೆ. ಸಾಲದ ಹೊರೆ, ನೇಮಕಾತಿ ವಿಳಂಬ, ಗುತ್ತಿಗೆದಾರರ ಬಿಲ್ ಬಾಕಿ, ಎಸ್ಸಿಎಸ್ಪಿ, ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮತ್ತಿತರ ವಿಷಯಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಿದ್ಧವಾಗಿವೆ. ವಿರೋಧ ಪಕ್ಷಗಳ ಆರೋಪಗಳಿಗೆ ತಿರುಗೇಟು ನೀಡುವ ಜೊತೆಗೆ ಅಡುಗೆ ಅನಿಲ ದರ ಹೆಚ್ಚಳ, ಕೇಂದ್ರದ ಅನುದಾನ ತಾರತಮ್ಯ, ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಪ್ರಕರಣ, ದೇಶದ ವಿದೇಶಾಂಗ ನೀತಿಯ ವೈಫಲ್ಯ ಪ್ರಸ್ತಾಪಿಸಲು ಆಡಳಿತಾರೂಢ ಕಾಂಗ್ರೆಸ್ ಕೂಡ ತಯಾರಾಗಿದೆ. ರಾಜ್ಯದ ಸಾಲ ₹8.20 ಲಕ್ಷ ಕೋಟಿಗೆ ಹೆಚ್ಚಳವಾಗಲಿದ್ದು, ಆ ಮೂಲಕ ರಾಜ್ಯವನ್ನು ದಿವಾಳಿ ಮಾಡಲಾಗಿದೆ. ಬಂಡವಾಳ ವೆಚ್ಚಕ್ಕೆ ಕೇವಲ ₹70,000 ಕೋಟಿ ನೀಡಲಾಗಿದೆ. ಖಾಲಿ ಹುದ್ದೆಗಳಿಗೆ ನೇಮಕ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮುಂತಾದ ವಿಷಯಗಳನ್ನು ಮುಂದಿಟ್ಟು ಬಿಜೆಪಿ ವಾಗ್ದಾಳಿ ನಡೆಸುವ ಸಾಧ್ಯತೆಯಿದೆ.